ದೇಶದಲ್ಲಿ ಮತ್ತೆ ಟೆನ್ಷನ್ ಹೆಚ್ಚಿಸಿದೆ ಮಹಾಮಾರಿ ಕೊರೋನಾ ವೈರಸ್ ಮರೆಯಾಗಿದೆ ಅನ್ನುವಷ್ಟರಲ್ಲೇ ಮತ್ತೆ ಹೆಚ್ಚಳ ಆಗ್ತಾ ಇದೆ. ದೇಶದಲ್ಲಿ ನಿನ್ನೆ ಒಂದೇ ದಿನ 237 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. 237. ದೇಶದಲ್ಲಿ ಒಟ್ಟು 1296 ಸಕ್ರಿಯ ಕೊರೋನಾ ಕೇಸ್ ದಾಖಲಾಗಿದೆ. ಕೊರೋನಾ ವೈರಸ್ ದಿಢೀರ್ ಹೆಚ್ಚಳಕ್ಕೆ ಕಾರಣ ಆದರೂ ಏನು? ಕೇರಳ ರಾಜ್ಯದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಭೀತಿ ಎದುರಾಗಿದೆ. ಡಿಸೆಂಬರ್ ಮೊದಲ ವಾರ ಸುಮಾರು 825 ಹೊಸ ಕೇಸ್ ಪತ್ತೆಯಾಗಿದೆ. 1200 ಚಿಲ್ಲರೆಯಷ್ಟು ಕೇಸ್ಗಳಲ್ಲಿ ಕೇರಳದಲ್ಲಿರುವಂತಹ ಕೇಸ್, ಅದು ಕಳೆದ ವಾರದಲ್ಲಿ ದಾಖಲಾಗಿರುವ ಕೇಸ್ 825. ದೇಶದ ಒಟ್ಟು ಪ್ರಕರಣಗಳ ಪೈಕಿ ಒಟ್ಟು 90% ಕೇರಳದಲ್ಲೇ ದಾಖಲಾಗ್ತಾ ಇದೆ. ನವೆಂಬರ್ನಲ್ಲಿ 479 ಮಂದಿಗೆ ಕೊರೋನಾ ಓರ್ವ ಸಾವನ್ನಪ್ಪಿದ್ದಾರೆ. ವೈರಸ್ ಹೆಚ್ಚಳಕ್ಕೆ ಕಾರಣ ಏನು? ತಜ್ಞರು ಏನು ಹೇಳ್ತಾರೆ? ಆರೋಗ್ಯ ಸಚಿವರಿಂದ ಸಭೆ ಇದೆ ಇವತ್ತು. ರಾಜ್ಯದಲ್ಲೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಕೇರಳದಲ್ಲಿ ನ್ಯೂಮೋನಿಯಾ ಕೂಡ ಬಂದಿದೆ. ಅದು ಚೀನಾದ ಮಾದರಿಯಲ್ಲಿತ್ತು ಅಂತ ಹೇಳಿ ಎಲ್ಲರೂ ಭಯಭೀತರಾಗಿದ್ರು. ಅದಾದ ಬಳಿಕ ಡಿಟೆಕ್ಟ್ ಆಯಿತು, ವಾಸಿ ಮಾಡುವಂಥ ಗುಣಪಡಿಸುವಂಥ ಕೆಲಸ ಆಯಿತು. ಅದಾದ ಬಳಿಕ ಚೀನಾದಲ್ಲಿ ನ್ಯೂಮೋನಿಯಾ ಏರಿಕೆ ಆಗ್ತಾ ಇದೆ ಅನ್ನುವಂಥ ಭೀತಿ ಎದುರಾಯಿತು. ಭಾರತದಲ್ಲೂ ಕಟ್ಟೆಚ್ಚರ ಆಯಿತು. ಆದರೆ ಈಗ ಕೊರೋನಾನೇ ಮತ್ತೆ ಒಕ್ಕರಿಸಿದೆ. ಕೂಡ ನೋಡ್ತೀವಿ, ಯಾವುದೇ ಒಂದು ಆತಂಕ ಪಡುವಂತ ಯಾವುದೇ ರೀತಿಯ ಆತರ ಬೆಳವಣಿಗೆ ಏನಾಗಿಲ್ಲ. ಕೋವಿಡ್ ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ ಮತ್ತು ಇನ್ಫ್ಲೂಯೆನ್ಸಾ, ನ್ಯೂಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಅದೇನ್ ಕ್ರಮ ತಗೊಳ್ಬೇಕು, ಖಂಡಿತ ಸೂಕ್ತವಾದ ಕ್ರಮಗಳು ತಗೊಳ್ತೀವಿ. ಅವಶ್ಯಕತೆ ಕ್ರಮಗಳು ತಗೊಳ್ತೀವಿ. ನ್ಯಾಚುರಲಿ ಇಟ್ಸ್ ನಾರ್ಮಲ್ ಪ್ರೊಸೀಜರ್ಸ್ ಎಲ್ಲ ಇದೆ, ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ. ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದರಿಂದ ಏನಾದ್ರು ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದ್ರು ಆತಂಕ ಪಡುವಂತ ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನ ಎಚ್ಚೆತ್ಕೊಂಡು ಏನೇನ್ ಕ್ರಮಗಳು ತಗೊಳ್ತೀವಿ. ಆದ್ರೆ ಸದ್ಯದಲ್ಲಿ ಯಾವುದೇ ರೀತಿಯ ಭಯವನ್ನು ಸೃಷ್ಟಿ ಮಾಡುವಂತ ಅವಶ್ಯಕತೆ ಏನಿಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಕಾಸ್ ಎನಿ ಟೆಸ್ಟಿಂಗ್ ಏನಾದರೂ ಜಾಸ್ತಿ ಮಾಡ್ತೀರಾ ಸರ್? ಯಾಕಂದ್ರೆ ಈಗ ತುಂಬಾ ಕಡಿಮೆ ನ್ಯಾಚುರಲಿ ಬಂದವ್ರದೆಲ್ಲ ಟೆಸ್ಟ್ ಮಾಡ್ತೀವಿ. ಏನಾದ್ರು ವೈರಲ್ ಕಂಡೀಷನ್ಸ್ ಇದ್ರೆ ನಾವು ಟೆಸ್ಟ್ ಮಾಡಿಸ್ತೀವಿ. ಟೆಸ್ಟಿಂಗ್ ಬಗ್ಗೆ ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಜನರಿಗೆ ಹೇಳ್ತೀವಿ. ಅದೇ ಸಿಂಪ್ಟಮ್ಸ್ ಯಾವ ತರ ಬರ್ತದೆ, ಆ ಒಂದು ಸಿಂಪ್ಟಮ್ಸ್ ಇಂದ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆಯಾ ಇಲ್ವಾ, ಅದನ್ನು ಕೂಡ ನಾವು ನೋಡ್ತೀವಿ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡ್ತೀನಿ, ಡಿಸ್ಕಸ್ ಮಾಡಿ ನೋಡ್ತೀವಿ. ಬೇರೆ ಏನೇನ್ ಕ್ರಮಗಳು ತಗೊಳ್ಬೇಕು ಅಂತ ಡಿಸ್ಕಷನ್ ಈಗ ಮಾಡ್ತೀವಿ. ಯಾಕಂದ್ರೆ ನಿನ್ನೆವರೆಗೂ ನಾವು ಬೆಳಗಾಮಲ್ಲಿ ಇದ್ದೋ, ಇವತ್ತು ಬಂದಿದ್ದೀವಿ. ಮಧ್ಯಾಹ್ನ ಮೇಲೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಕೆಲವು ವಿಚಾರಗಳೆಲ್ಲ ನಾವು ಚರ್ಚೆ ಮಾಡ್ತೀವಿ. ಎಲ್ಲವನ್ನೂ ಕೂಡ ನೋಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಲಕ್ಷ್ಮೀ ನರಸಿಂಹ, ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಇತ್ತೀಚೆಗಷ್ಟೇ ನಾವು ನ್ಯೂಮೋನಿಯಾದ ಬಗ್ಗೆ ಮಾತಾಡ್ತಾ ಇದ್ವಿ. ನ್ಯೂಮೋನಿಯಾ ಆವರಿಸಿಕೊಳ್ತಾ ಇದೆ. ಅದರಲ್ಲೂ ಕೂಡ ಚೀನಾದಲ್ಲಿ ಬಹಳ ಘಾಸಿಯನ್ನು ಉಂಟು ಮಾಡಿರುವಂಥ ನ್ಯೂಮೋನಿಯಾ ಭಾರತಕ್ಕೂ ಕೂಡ ಬಂದಿದೆ ಅಂತ. ಫೈನ್, ನ್ಯೂಮೋನಿಯಾ ಎಲ್ಲ ಕಡೆ ಬರುವಂಥದ್ದೇ, ಮಾರಕ ಏನು ಅಲ್ಲ ಅಂತ ಆಯಿತು. ಆದರೆ ಈಗ ಕೊರೋನಾನೇ ಮತ್ತೆ ವಕ್ಕರಿಸಿಕೊಳ್ತಾ ಇದೆ ಅಂತ. ಪಕ್ಕದ ರಾಜ್ಯ ಕೇರಳ, ಈ ಹಿಂದೆ ಕೊರೋನಾ ಬಂದಾಗಲೂ ಕೂಡ ಮೊದಲ ಕೇಸ್ ದಾಖಲಾಗಿದ್ದು ಕೇರಳದಿಂದಲೇ ಕರ್ನಾಟಕಕ್ಕೆ ಬಂದಿತ್ತು. ಜೊತೆಗೆ ಕರ್ನಾಟಕ ಕೇರಳದ ಸಾಕಷ್ಟು ಭಾಗಗಳನ್ನು ಗಡಿಯಾಗಿ ಹೊಂದಿಕೊಂಡಿರುವುದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಟ್ಟೆಚ್ಚರ ಬಹಳ ಮುಖ್ಯ. ಕರ್ನಾಟಕದ ಈಗಿನ ಸ್ಟೇಟಸ್ ಏನಿದೆ, ಜೊತೆಗೆ ರಾಜ್ಯ ಸರ್ಕಾರ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾ ಇದೆ ಅಂತ. ಹೌದು ವಸಂತ, ಇಡೀ ವಿಶ್ವದ ಒಂದು ಆತಂಕಕ್ಕೆ ಕಾರಣ ಆಗಿದ್ದ ಕೋವಿಡ್-19 ಅಂದರೆ ಕೊರೋನಾ ಅಂತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆ ಇಡೀ ವಿಶ್ವವನ್ನು ಕಾಡಿತ್ತು. ಯಾಕಂದರೆ ಕೋಟ್ಯಾಂತರ ಮಂದಿ ಈ ಒಂದು ಕೊರೋನಾ ಅಂತಕ್ಕಂಥ ರೋಗಕ್ಕೆ ಬಲಿಯಾಗಿದ್ದರು. ಏನು ಇತ್ತೀಚೆಗಷ್ಟೇ ಕೊರೋನಾ ಕ್ರಮೇಣವಾಗಿ ಕಡಿಮೆ ಆಗ್ತಿತ್ತು. ಈ ಒಂದು ಕೊರೋನಾ ಕೇಸ್ಗಳು ಕೂಡ ಶೂನ್ಯ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದು, ಎಲ್ಲರೂ ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ರು. ಕೊರೋನಾ ತೊಲಗಿತ್ತು, ಇನ್ನು ಮುಂದೆ ಕೊರೋನಾ ಒಂದು ಚಿಂತೆ ಇರೋದಿಲ್ಲ ಅಂತ. ಆದರೆ ಮತ್ತೆ ಒಂದು ಕೊರೋನಾ ಒಕ್ಕರಿಸುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಏನು ಜಾಗತಿಕವಾಗಿ ತಲ್ಲಣ ಸೃಷ್ಟಿ ಮಾಡಿದ್ದ ಕೊರೋನಾ ಈಗ ಸಿಂಗಾಪುರ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಭಾಗಗಳಲ್ಲಿ ಕೊರೋನಾ ಕ್ರಮೇಣ ಹೆಚ್ಚಾಗ್ತಿರ್ತಕ್ಕಂಥದ್ದು. ಈ ಒಂದು ವಿಚಾರಗಳು ಕೂಡ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅದಲ್ಲದೆ ಕೂಡ ಭಾರತದಲ್ಲಿಯೂ ಕೂಡ ಈಗ ಕೊರೋನಾದ ಒಂದು ರೋಗ ಹಬ್ಬುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ಯಾಕಂದರೆ ಇತ್ತೀಚೆಗೆ ಚೀನಾದಲ್ಲಿ ನ್ಯೂಮೋನಿಯಾ ಅಂತಕ್ಕಂಥ ಒಂದು ಉಸಿರಾಟದ ತೊಂದರೆ ಕಂಡು ಬಂದಿತ್ತು. ಕೊರೋನಾ ರೀತಿಯ ಇದು ರೋಗ ಕೂಡ ಜಾಗತಿಕವಾಗಿ ಹಬ್ಬುತ್ತೆ, ಜನರನ್ನು ಕಾಡುತ್ತೆ ಅಂತಕ್ಕಂಥ ಒಂದು ಆತಂಕ ಕೂಡ ವ್ಯಕ್ತ ಆಗಿತ್ತು. ಸದ್ಯಕ್ಕೆ ನ್ಯೂಮೋನಿಯಾನ ಪಕ್ಕಕೊಟ್ಟು ನೋಡೋದಾದರೆ ಈಗ ಮತ್ತೆ ಕೊರೋನಾ ಏನು 2019 ಕಾಣಿಸಿಕೊಂಡಿತ್ತು, ಈಗ ಮತ್ತೆ ಒಕ್ಕರಿಸಿಕೊಂಡಿರುವಂಥದ್ದು. ಈಗಾಗಲೇ ಕೂಡ ಏನು ಕೇರಳದಲ್ಲಿ ಇತ್ತೀಚೆಗಷ್ಟೇ ಕಳೆದ ಒಂದು ತಿಂಗಳಲ್ಲಿ ಕೊರೋನಾ ಒಂದು ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ಕೂಡ ಅಲ್ಲಿನ ಸರ್ಕಾರಕ್ಕಾಗಿರ್ಬೋದು ಮತ್ತು ಕೇಂದ್ರ ಸರ್ಕಾರಕ್ಕೂ ಒಂದು ರೀತಿಯ ಚಿಂತೆಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಈ ಹಿಂದೆ ಏನು ಕೊರೋನಾ ಒಂದು ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯಗಳಾಯಿತು, ಆ ಒಂದು ವಿಚಾರ ನಿರ್ಲಕ್ಷ್ಯ ಆದ ನಂತರ ಯಾವ ರೀತಿ ಕೊರೋನಾ ವ್ಯತಿರಿಕ್ತವಾಗಿ ಕಂಡು ಬಂತು ಮತ್ತು ಹೆಚ್ಚು ಹಬ್ಬಕ್ಕೆ ಕಾರಣವಾಗಿತ್ತು, ಅದೇ ರೀತಿಯ ಒಂದು ತಪ್ಪುಗಳನ್ನು ಈ ಬಾರಿ ಮಾಡಬಾರ್ದು. ಹೇಗೆ ಇವಾಗ ಕೊರೋನಾವನ್ನು ನಾವು ಕಡಿವಾಣವನ್ನು ಮಾಡಿದ್ದೀರಿ, ಅದೇ ರೀತಿ ಮತ್ತೆ ಈ ಒಂದು ಮಾರ್ಗಸೂಚಿಗಳನ್ನು
ಬಿಡುಗಡೆ ಮಾಡೋದಾಗಿರ್ಬೋದು ಮತ್ತೆ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡೋ ರೀತಿಯಲ್ಲಿ ಈಗ ಕೂಡ ಮತ್ತೆ ಚಿಂತನೆಗಳು ನಡೀತಾ ಇದೆ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲೂ ಕೂಡ ಏನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಕೂಡ ಹಲವು ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅದರಲ್ಲಿ ಭ್ರೂಣ ಸಮಸ್ಯೆ ಆಗಿರ್ಬೋದು ಮತ್ತು ಇತರ ಸಮಸ್ಯೆಗಳ ಜೊತೆಗೆ ಇವತ್ತು ಕೊರೋನಾದ ಒಂದು ಏನು ಸಾಂಕ್ರಾಮಿಕ ರೋಗವನ್ನು ಯಾವ ರೀತಿ ತಡೆಗಟ್ಟೋದು, ನೆರೆ ರಾಜ್ಯ ಕೇರಳದಿಂದ ಬರ್ತಕ್ಕಂಥ ಒಂದು ನಿವಾಸಿಗಳನ್ನು ಯಾವ ರೀತಿ ಆ ಟೆಸ್ಟಿಂಗ್ಗೆ ಒಳಪಡಿಸೋದು ಮತ್ತು ಅವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತಿನ ಒಂದು ಮೀಟಿಂಗಲ್ಲಿ ಚರ್ಚೆ ಆಗತಕ್ಕಂಥ ಸಾಧ್ಯತೆಗಳಿದೆ. ಯಾಕಂದರೆ ಈಗಾಗಲೇ ಕೂಡ ಏನು ಕೊರೋನಾ ಎಲ್ಲ ಕಾಣೆಯಾಯಿತು, ಕೊರೋನಾ ಪ್ರಕರಣಗಳು ಬರ್ತಾ ಇಲ್ಲ ಅಂತಕ್ಕಂಥ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಿಟ್ಟಿದ್ರು. ಆದರೆ ಈಗ ಮತ್ತೆ ಈ ಒಂದು ಕೊರೋನಾ ನೆರೆ ರಾಜ್ಯ ಕೇರಳದಲ್ಲಿ ಹುಟ್ಟುಕೊಂಡಿರೋದ್ರಿಂದ ಈಗ ಮತ್ತಷ್ಟು ಅಲರ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ಕೂಡ ಏನು ಕೇರಳದಲ್ಲಿ ಈ ಒಂದು ಕೊರೋನಾ ಸೋಂಕು ಅತಿ ಹೆಚ್ಚಾಗಿ ಹಬ್ಬಿತ್ತು, ತದನಂತರ ಅದು ಕರ್ನಾಟಕಕ್ಕೆ ಕೂಡ ಕಾಣಿಸಿಕೊಂಡಿದ್ರಿಂದ ಹೋದ ಬಾರಿ ಏನೆಲ್ಲ ಒಂದು ಇನ್ಸ್ಟ್ರಕ್ಷನ್ ಅನ್ನು ಮಾಡಿದ್ರು, ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ರು, ಮತ್ತೆ ಅವುಗಳನ್ನು ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಚಿವರು ಯಾವ ರೀತಿಯ ಒಂದು ನಿರ್ಣಯಗಳನ್ನು ಕೈಗೊಳ್ತಾರೆ, ಕೊರೋನಾನ ಶೂನ್ಯ ಪ್ರಕರಣಗಳನ್ನ ಮುಂದುವರಿಸೋದಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ಳೋದು ಕಾದು ನೋಡಬೇಕಾಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ. ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ರಿಷಿಕೇಶ್ ಧಾಮ್ಲೆ ಅವರಿದ್ದಾರೆ, ಕೋವಿಡ್ ತಜ್ಞರು ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ, ವೆಲ್ಕಮ್ ಸರ್. ಸರ್, ಈ ಹಿಂದೆ ಚೀನಾದಲ್ಲಿ ನ್ಯೂಮೋನಿಯಾ ಕಾಣಿಸ್ಕೊಳ್ತು ಅಂತ ಹೇಳಿದ್ರು. ಈ ನ್ಯೂಮೋನಿಯಾ ಕೋವಿಡ್ ಆಗಿರಬಹುದಾ ಅಂತ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಇಲ್ಲ, ನ್ಯೂಮೋನಿಯಾನೇ ಬೇರೆ, ಕೋವಿಡೇ ಬೇರೆ. ಬಟ್ ಈಗ ನೋಡ್ತಾ ಇದ್ದರೆ ಪಕ್ಕದ ಕೇರಳದಲ್ಲಿ ಕೋವಿಡ್ನ ಪ್ರಕರಣಗಳು ಕಂಡು ಬಂದಿದೆ. ಇಡೀ ದೇಶದಾದ್ಯಂತ ನೋಡಿದ್ರೆ 1296 ಕೇಸ್ಗಳು ದಾಖಲಾಗಿದ್ದಾವೆ. ಇದರಿಂದ ಭಯ ಪಡುವಂಥ ಅವಶ್ಯಕತೆ ಇದೆಯಾ ಅಂತ? ಅಲ್ಲ, ನ್ಯೂಮೋನಿಯಾ ಬೇರೆ, ಕೋವಿಡ್ ಬೇರೆ ಅಂತ ಹೇಳೋದು ನಿಜ ಅಲ್ಲ. ಕೋವಿಡಿಂದಲೂ ನ್ಯೂಮೋನಿಯಾ ಬರ್ಬೋದು, ಬೇರೆ ಕಾರಣಗಳಿಂದಲೂ ನ್ಯೂಮೋನಿಯಾ ಬಂದಿರ್ಬೋದು. ಸೊ ಚೈನಾದಲ್ಲಿ ಬಂದ ನ್ಯೂಮೋನಿಯಾ ಕೋವಿಡ್ನಿಂದ ಮಾತ್ರ ಇರಲಾರದು ಅಂತ ಹೇಳೋದು. ಈಗ ಕೇರಳದಲ್ಲಿ ಬಂದಿದೆ, ನೀವೇ ಹೇಳಿದ್ರಿ 800 ಜನರಿಗೆ ಏನೋ ಕೇರಳದಲ್ಲಿ ಪಾಸಿಟಿವ್ ಬಂದಿದೆ, ಅದರಲ್ಲಿ ಒಂದು ಡೆತ್ ಆಗಿದೆ ಅಂತ ಹೇಳಿದ್ರಿ. ಸೊ ಜಾಗೃತಿ ವಹಿಸಲೇಬೇಕು, ಆದರೆ ಭಯಪಡುವ ಅಗತ್ಯ ಇಲ್ಲ. ಯಾಕಂದರೆ ನಾನು ಇದರದ್ದು ಟೋಟಲ್ ಕಾನ್ಸೆಪ್ಟ್ ಹೇಳ್ತೀನಿ. ಹೇಗೆಂದರೆ, ನಮ್ಮ ಭೂಮಿಯಲ್ಲಿ ಶಕ್ತಿ ಬರೋದು ಬರೀ ಸೂರ್ಯನಿಂದ ಮಾತ್ರ. ಆ ಸೂರ್ಯನ ಶಕ್ತಿಯನ್ನು ಪ್ಲಾಂಟ್ಸ್ ಅಂದರೆ ಸಸ್ಯ ಹೀರಿ ಅದನ್ನು ಪಿಷ್ಟವಾಗಿ ಅಂದರೆ ಕಾರ್ಬೋಹೈಡ್ರೇಟ್ ಆಗಿ ಮಾಡ್ತದೆ. ಆ ಕಾರ್ಬೋಹೈಡ್ರೇಟನ್ನು ತಿಂದ ಸಸ್ಯಾಹಾರಿ ಪ್ರಾಣಿಗಳು ಜೀವನ ಮಾಡ್ತವೆ. ಆ ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನೋದು ಮಾಂಸಾಹಾರಿ ಪ್ರಾಣಿಗಳು. ಸೊ ನೀವೀಗ ನೋಡಿರ್ಬೋದು, ಈ ಡಿಂಗು ಅಂತ ಹೇಳ್ತಾರೆ, ಕಾಡು ನಾಯಿ. ಸೊ ಎಲ್ಲ ಒಂದು 10-15 ಕಾಡು ನಾಯಿಗಳು ಬೇಟೆಯಾಡಿ ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂತವೆ. ಅದೇ ರೀತಿ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಆ ಸಸ್ಯಾಹಾರಿ ಪ್ರಾಣಿಗಳನ್ನು ಇರಬಹುದು, ಮಾಂಸಾಹಾರಿ ಪ್ರಾಣಿಗಳನ್ನು ಬೇಟೆಯಾಡಿ ತಿಂತವೆ. ದಟ್ ಇಸ್ ವಾಟ್ ಈಸ್ ಇನ್ಫೆಕ್ಷನ್. ಈ ಇನ್ಫೆಕ್ಷನ್ ಅಂತ ಹೇಳೋದು ಮುಂಚೆ ಜಾಸ್ತಿ ಇತ್ತು, ಈಗ ಕಮ್ಮಿ ಇದೆ. ನೀವು ಕೇಳಿರ್ಬೋದು, ಮುಂಚೆ ಒಂದು ಮನೇಲಿ 10-12 ಜನ ಮಕ್ಕಳು ಇರ್ತಾ ಇದ್ರು, ಅಥವಾ ಅಟ್ಲೀಸ್ಟ್ 7-8 ಜನ ಮಕ್ಕಳು. ಅದರಲ್ಲಿ 3-4 ಜನ ಸತ್ತೋಗ್ತಾ ಇದ್ರು, ಮೋಸ್ಟ್ಲಿ ಬೈ ಇನ್ಫೆಕ್ಷನ್. ಆಂಟಿಬಯೋಟಿಕ್ಸ್ಗಿಂತ ಮುಂಚೆ ಮೀನ್ ಸರ್ವೈವಲ್ ರೇಟ್ ಇದ್ದಿದ್ದು ಮೋಸ್ಟ್ಲಿ ಓನ್ಲಿ 40 years. ಅದು ಈಗ ನಮ್ಮ ದೇಶದಲ್ಲೇ 69-72 ವರೆಗೆ ಆಗೋಗಿದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಆಂಟಿಬಯೋಟಿಕ್ಸ್. ಇದರಲ್ಲಿ ಎರಡು ಥರದ ಇನ್ಫೆಕ್ಷನ್. ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅದಕ್ಕೆ ಆಂಟಿಬಯೋಟಿಕ್ಸ್ ವರ್ಕ್ ಆಗುತ್ತೆ. ಆದರೆ ವೈರಲ್ ಇನ್ಫೆಕ್ಷನ್ಗೆ ಆಂಟಿವೈರಲ್ ತುಂಬ ಕಷ್ಟ. ವರ್ಕ್ ಆಗಲ್ಲ ಅಂತ ಹೇಳಲ್ಲ, ತುಂಬ ಆಂಟಿವೈರಲ್ಗಳಿವೆ, ತುಂಬ ಕಷ್ಟ. ಯಾಕಂದರೆ ಇದು ವೈರಸ್ ಅಂತ ಹೇಳೋದು ಒಂದು ಜೀವಕೋಶ ಅಲ್ಲ, ಅದರಲ್ಲಿ ಬರೀ RNA ಅಥವಾ DNA ಮಾತ್ರ ಇರುತ್ತೆ. ಅದು ನಮ್ಮ ಜೀವಕೋಶಕ್ಕೆ ಇನ್ಫೆಕ್ಟ್ ಮಾಡಿ ಒಂದು ವೇಳೆ ನೀವು ಕೊಂದರೆ ಆ ಜೀವಕೋಶದ ಜೊತೆಗೆ ಕೊಲ್ಲಬೇಕು. ಅಂದರೆ ನಮ್ಮ ದೇಹದ ಜೀವಕೋಶವನ್ನಕ್ಕೆ ಹಾನಿಕರವಾದಂತಹ ಒಂದು ಔಷಧಿ ಮಾತ್ರ ಅದಕ್ಕೂ ಹಾನಿಕರ ಆಗಲಿಕ್ಕೆ ಸಾಧ್ಯ. ಯಾಕೆ ಇಷ್ಟು ಹೇಳಿದೆ ಅಂತ ಹೇಳಿದ್ರೆ, ಆದ್ದರಿಂದ ಈ ವೈರಸ್ ಒಂದ್ಸಲ ಬಂದರೆ ಅದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇದ್ದೇ ಇರುತ್ತೆ, ಸಣ್ಣ ರೂಪದಲ್ಲಿ. ನಮ್ಮ ಇಮ್ಯುನಿಟಿ ಅದನ್ನು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ, ಅದೇ ರೀತಿ ಇದ್ದೇ ಇರುತ್ತೆ. ಆದ್ದರಿಂದ ಯಾವಾಗಲೂ ಉಲ್ಬಣ ಆಗ್ಬೋದು, ಯಾವಾಗಲೂ ಜಾಸ್ತಿ ಆಗ್ಬೋದು. ಇದರಿಂದ ಎಂಡ್ ಅನ್ನೋದಿಲ್ಲ ಅಂತ. ಎಂಡ್ ಇಲ್ಲ. ಒಂದ್ಸಲ ಇನ್ಫೆಕ್ಷನ್ ಬಂದರೆ ಎಂಡ್ ಇಲ್ಲ. ಅದರಲ್ಲಿ 2 ಥರದ ವೈರಸ್ಗಳಿವೆ. ಕೆಲವು ವೈರಸ್ಗಳು ಮಣ್ಣಲ್ಲಾಗಲಿ, ಟೊಂಬೆಯಲ್ಲಿ, ಎಲೆ ಮೇಲೆ ಎಲ್ಲಿ ಬೇಕಾದರೂ ಜೀವನ ಮಾಡಿ ನಮ್ಮ ದೇಹಕ್ಕೆ ಬರ್ಬೋದು. ಇನ್ನೊಂದು, ಒಂದ್ಸಲ ನಮ್ಮ ದೇಹಕ್ಕೆ ಬಂದರೆ ಹೋಗೋಕ್ಕೆ ಆಗದಂತ ಹೆಪಟೈಟಿಸ್ B ಅಂತ ನೀವು ಕೇಳಿರ್ಬೋದು ಕಾಯಿಲೆ. ಅದೊಂದು DNA ವೈರಸ್. ಅದು ರಿಟ್ರೋ DNA ವೈರಸ್ ಏನು ಮಾಡುತ್ತೆ ಅಂದರೆ, ಬಂದ ತಕ್ಷಣ ನಮ್ಮ DNA ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ನಮ್ಮ DNA ಒಳಗಡೆ ಅದು ಸೇರ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ಇಟ್ ಈಸ್ ಪ್ಯಾರಾಡಾಕ್ಸ್. ನಮ್ಮ ಆ ಜೀವಕೋಶನೇ ವೈರಸ್ ಆ್ಯಕ್ಚುಲಿ ಒಂದ್ಸಲ ಆದರೆ. ಸೊ ಅದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ವೈರಸ್ಗಳು ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಈಗ ಮೂಗಿನಲ್ಲಿ, ನಮ್ಮ ಕಿವಿಯಲ್ಲಿ, ಕಣ್ಣುಗಳಲ್ಲಿ ಯಾವಾಗಲೂ ಇದ್ದೇ ಇರ್ತವೆ. ಅದರಿಂದ ಇದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈ ಪ್ಯಾಂಡಮಿಕ್ ಅಂತ ಹೇಳಿದ್ರೆ ಒಮ್ಮೆಲೆ, ಈಗ ಫಾರ್ ಎಕ್ಸಾಂಪಲ್ ಶಬರಿಮಲೆ ಇರಬಹುದು, ನಂಗೆ ಗೊತ್ತಿಲ್ಲ ಅದರಿಂದಾಗಿ. ಸೊ ಜನ ಒಟ್ಟುಗೂಡುವಲ್ಲಿ
ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ ವೈರಸ್ ಇದೆ ಅಂತ ಇಟ್ಕೊಳ್ಳಿ, ನನಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ನನ್ನಲ್ಲಿ ಅದು ಎಕ್ಸ್ಪ್ರೆಸ್ ಆಗಲ್ಲ. ಆದರೆ ನಾನು ವೃದ್ಧರ ಹತ್ರ ಇಲ್ಲ ಕ್ಯಾನ್ಸರ್ ಪೇಷಂಟ್ ಹತ್ರ ಇಲ್ಲಾಂದರೆ ಈಗಲ ಬೇರೆ ಏನೋ ಕಾಯಿಲೆಯಿಂದ ಜಸ್ಟ್ ರಿಕವರಿ ಇಮ್ಯುನಿಟಿ ಕಡಿಮೆ ಇರೋ ಪಕ್ಕದಲ್ಲಿ ಹೋದರೆ ಅವರಿಗೆ ಆ ಇನ್ಫೆಕ್ಷನ್ ಬಂದರೆ ಅವರಿಗೆ ಜಾಸ್ತಿ ಬರ್ಬೋದು. ಆದ್ದರಿಂದ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ಆಮೇಲೆ ಮೂಗು ಬಾಯಿಗಳನ್ನು ಏನೋ ಅಲ್ಲಿ ಹೊರಗಡೆ ಎಕ್ಸ್ಪ್ರೆಸ್ ಆಗದಂತೆ ನೋಡ್ಕೊಳ್ಳೋದು. ಬಟ್ ಅವು ಏನು ಅಂತ ಇವಾಗ ನಾವು ಮರ್ತು ಬಿಟ್ಟಿದೀವಿ ಅಂತ. ನಾವು ಮೊದಲೆಲ್ಲ ಗೊತ್ತಿತ್ತು, ನಮ್ಗೆ ನೆನಪಿತ್ತು, ಬಟ್ ಇವಾಗ ಮರ್ತ್ವಿ ನಾವು. ಅದಕ್ಕೆ ನಾನು ಎಲ್ಲ ಕತೆ ಹೇಳಿರೋದು. ಈ ಕಥೆಯಿಂದಾಗಿ ವೈರಸ್ ಹೋಗಲ್ಲ, ಅದನ್ನ ಮರಿಬಾರ್ದು. ಎಸ್ಪೆಷಲಿ ನಾವು ಗುಂಪು ಕೂಡುವಾಗ ಮರಿಬಾರ್ದು. ಗುಂಪು ಕೂಡು, ಈಗ ಈ ಎಲೆಕ್ಷನ್ ಆಗಲಿ ಅಥವಾ ಯಾತ್ರೆ ಆಗಲಿ ಯಾವುದರಲ್ಲೂ ನೀವು ಗುಂಪು ಕೂಡುವಾಗ ಟ್ರಾವೆಲ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇನ್ಫೆಕ್ಷನ್. ಯಾಕಂದರೆ ನಾವು ಯಾತ್ರೆ ಮಾಡುವಾಗ ಎರಡಾಗತ್ತೆ. ಒಂದು ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಜನತೆ ಕೇರಳಕ್ಕೆ ಹೋಗ್ತಾರೆ, ಬೆಂಗಳೂರಿನ ಜನತೆ ಇಲ್ಲಿ. ಸೊ ಎಲ್ಲ ಕಡೆ ಎಲ್ಲ ವೈರಸ್ ಇರಲ್ಲ. ಯಾಕಂದರೆ ಆ ವೈರಸ್ಸಿಗೂ ಒಂದು ಟೆಂಪರೇಚರು, ಆಮೇಲೆ ಒಂದು ಜನರ ವಂಶೀಯತೆ, ಇದಕ್ಕೆಲ್ಲ ಅನುಗುಣವಾಗಿ ಅದು ಒಂದು ಕೆಲವು ಕಡೆ ಮಾತ್ರ ಇರುತ್ತೆ ಜಾಸ್ತಿ. ಡಾಕ್ಟರ್ ಮಾತಾಡ್ತೀನಿ ಮಾತ್ರ. ತೇಜಸ್ ಕುಮಾರ್ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ತೇಜಸ್ ಅವರು ನಮಸ್ತೆ. ಸರ್ ನಮಸ್ತೆ. ಕೇರಳದಲ್ಲಿ ಕೊರೋನಾ ಜಾಸ್ತಿ ಆಗೈತೆ ಸರ್ ತಿರ್ಗಾ? ಹೌದು, ಅದನ್ನೇ ಹೇಳ್ತಾ ಇದ್ವಿ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. 1,000 ಏನೋ ಹೇಳ್ತಾ ಇದ್ರಿ, ಈಗ ನ್ಯೂಸ್ ನೋಡ್ದೆ. ಎಸ್ ಎಸ್ ಎಸ್. ಮತ್ತೆ ಕೇರಳಗೆ ತಿರ್ಗಾ ಅಯ್ಯಪ್ಪ ಸ್ವಾಮಿ ಭಕ್ತರು ಹೋಯ್ತಾವ್ರೆ. ನಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅನ್ನೋ ಏನೋ ಮುನ್ಸೂಚನೆ ಏನಾದ್ರು ಕಾಣ್ತಾ ಇತ್ತಾ ಅಂತ. ಎಸ್ ಎಸ್, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ತೇಜಸ್. ಹೀಗೆ ಪ್ರೋಗ್ರಾಮ್ನ ನೋಡ್ತಾ ಇರಿ ಸರ್. ಈ ಕೇರಳದಲ್ಲಿ ಈ ಹಿಂದೆ ಮೊದಲು ಕೊರೋನಾ ಬಂದಾಗಲೂ ಕೂಡ ಮೊದಲ ಪ್ರಕರಣ ಬಂದಿದ್ದು ಕೇರಳದಲ್ಲಿ. ಯಾಕೆ ಕೇರಳನೇ ಮೊದಲು ಅಂತ ಬರುತ್ತೆ ಅಂತ? ಅದು ಕಾಕತಾಳೀಯ ಇರ್ಬೋದು. ಯಾಕಂದರೆ ಕೇರಳದವರು ಎಲ್ಲರಿಗಿಂತ ಜಾಸ್ತಿ ಪ್ರಯಾಣ ಮಾಡುವಂಥ ಜನ. ನೀವು ಫಾರ್ ಎಕ್ಸಾಂಪಲ್ ದುಬೈಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಎಲ್ಲೋದ್ರೂ ಎಲ್ಲ ದೇಶದಲ್ಲೂ ಒಬ್ಬೊಬ್ಬರು ಇದ್ದೇ ಇರ್ತಾರೆ. ಇನ್ನೊಂದು ವೈದ್ಯಕೀಯ ವೃತ್ತಿಯಲ್ಲಿ ಎಸ್ಪೆಷಲಿ ನರ್ಸಿಂಗ್ ಐ ಥಿಂಕ್ ನೀವೆಲ್ಲೋದ್ರೂ ಕೇರಳದವ್ರದ್ದೇ ಪ್ರಾಬಲ್ಯ ಜಾಸ್ತಿ. ಸೊ ಲಾಸ್ಟ್ ಟೈಮ್ ಕೂಡ ಚೈನಾದಿಂದ ಬಂದವರು ಒಬ್ರು ಮೆಡಿಕಲ್ ಸ್ಟೂಡೆಂಟ್, ಇನ್ನೊಬ್ರು ನರ್ಸ್, ಅವರಿಗೆ ಬಂದಿರೋದು. ಈ ಸಲ ಯಾರಿಗೆ ಇದು ನಮ್ಮಲ್ಲೇ ಇದ್ದಿದ್ದು, ಅದನ್ನ ಹೊರಗಡೆಯಿಂದ ಬಂದಿದ್ದಲ್ಲ. ಆಮೇಲೆ ಕೇರಳದಲ್ಲಿ ಅದೇ ನೀವು ಹೇಳಿದ್ರಲ್ಲ, ಇದು ಯಾತ್ರೆ ನಡೀತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ಇನ್ನೊಂದು ಕೇರಳದಲ್ಲಿ ಜನಸಂದಣಿ ಜಾಸ್ತಿ. ಯಾಕೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನೀವು ನೋಡಿದ್ರೆ ಐ ಥಿಂಕ್ ಕೇರಳದ 4.5 ಕೋಟಿ ಪಾಪ್ಯುಲೇಷನ್ ಇರಬಹುದು, ಕರ್ನಾಟಕದ ಒಂದು 6.5 ಕೋಟಿ ಪಾಪ್ಯುಲೇಷನ್. ಬಟ್ ನಾವು ನಮ್ಮ ರಾಜ್ಯಕ್ಕಿಂತ ಸುತ್ತಳತೆಯಲ್ಲಿ ಸುಮಾರು 4-5 ಪಟ್ಟೆ ದೊಡ್ಡದಿದೆ. ಸೊ ನೀವು ಕೇರಳದಲ್ಲಿ ಟ್ರಾವೆಲ್ ಮಾಡಿದ್ರೆ ನೋಡ್ಬೋದು, ಕಂಟಿನ್ಯೂಸ್ ಜನನೇ ಇರ್ತಾರೆ, ಮನೆ ಕಂಟಿನ್ಯೂಸ್ ಇರುತ್ತೆ, ಅಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ. ಪ್ರವಾಸಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಇದೆ. ಪ್ರವಾಸದಿಂದ ಅದರ ಆರ್ಥಿಕತೆನೇ ಪ್ರವಾಸದಿಂದ. ಬೀಚ್ಗಳಿವೆ, ಅವ್ರ ಹತ್ರ ವೆಸ್ಟರ್ನ್ ಘಾಟ್ಸ್ ಇದೆ, ಸೊ ಟೆಂಪಲ್ಸ್ ಇದೆ, ತುಂಬಾ ಟೆಂಪಲ್ಗಳಿವೆ, ಅಲ್ಲಿ ಜನರು ಹೋಗ್ತಾರೆ ಅಲ್ಲಿಗೆ. ಆಮೇಲೆ ಅಲ್ಲಿ ಇರುವ ಜನ ಹೊರಗಡೆ ಇರೋದು ಜಾಸ್ತಿ, ಅದನ್ನ ಹೊರಗಡೆಯಿಂದ ಕೂಡ ಅವರು ಇನ್ಫೆಕ್ಷನ್ ಅಲ್ಲಿ ಒಳಗಡೆ ತಗೊಂಡ್ಬರ್ತಾರೆ. ಬಟ್ ಸರ್, ಈಗ ಕೋವಿಡ್ ಬಂತು ಅಂತ ಆಯ್ತು, ನಾವು ಕೋವಿಡ್ನ ಬಗ್ಗೆ ಹಿಂದೆನೆ ಬಹಳಷ್ಟು ಸಂಶೋಧನೆ ಮಾಡಿದ್ದೀವಿ, ಮ್ಯೂಟೆಂಟ್ಗಳ ಬಗ್ಗೆ ಗೊತ್ತಿದೆ. ಸೊ ನಾವು ಈಗಾಗಲೇ ಒಂದು 2-3 ವ್ಯಾಕ್ಸಿನ್ಗಳನ್ನು ಕೂಡ ತಗೊಂಡಿದ್ದೀವಿ. ಸೊ ಭಯ ಪಡುವ ಅವಶ್ಯಕತೆ ಇದೆಯಾ ಅಂತ? ವ್ಯಾಕ್ಸಿನ್ ತಗೊಂಡಿದ್ದೀವಿ ನಾವು. ಇಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ. ಈಗ 1,000 ಜನಕ್ಕೆ ಈಗ ಬಂದಿದೆ ಅಂತ ಆದರೆ 1,000 ಅಥವಾ ಈಗ 1,000 ಜನಕ್ಕೆ ಬಂದಿದೆ ಅಂತಂದರೆ 10,000 ಜನಕ್ಕೆ ಬಂದಿರುತ್ತೆ. ಸೊ ಎಲ್ಲರೂ ಏನು ಟೆಸ್ಟ್ ಮಾಡ್ಕೊಳ್ಳಲ್ಲ, ಎಲ್ಲರೂ ಸಣ್ಣದಾಗಿ ಇನ್ಫೆಕ್ಷನ್ ಬಂದಿರುತ್ತೆ, ಮನೇಲಿ ಇರ್ತಾರೆ, ಏನೋ ಒಂದು ಔಷಧಿ ತಗೊಂಡು ಅದು ವಾಸಿಯಾಗಿ ಹೋಗುತ್ತೆ. ಯಾಕಂದರೆ ಈ ವೈರಸ್ ಇಸ್ ಆಲ್ಸೋ ಸೆಲ್ಫ್ ಲಿಮಿಟಿಂಗ್, ತನಗೆ ಹೋಗೋ ವೈರಸ್. ಅದರಿಂದ ಇದಕ್ಕೆ ಭಯಪಡುವ ಅಗತ್ಯ ಏನೂ ಇಲ್ಲ. ವ್ಯಾಕ್ಸಿನ್ನಿಂದಾಗಿ ಖಂಡಿತವಾಗಿ ನಮಗೆ ವ್ಯಾಧಿ ಕ್ಷಮತೆ ಜಾಸ್ತಿ ಆಗಿದೆ. ಸೊ ಬಂದರೂ ಇದು ಏನೋ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇಲ್ಲ. ಇದೆಲ್ಲ ಸರಿ, ಆದರೆ ಒಂದು ವೈರಸ್ ಒಬ್ಬನ ದೇಹದಲ್ಲಿದ್ದರೆ ಅದು ಒಂದು ದಿವಸಕ್ಕೆ ಸುಮಾರು ಲಕ್ಷಾಂತರ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಅಂದರೆ ಒಂದು ವೈರಸ್ 1,00,000 ವೈರಸ್ ಆಗುತ್ತೆ. ಸೊ ಒಂದು ವೈರಸ್ 1,00,000 ವೈರಸ್ ಆಗುವಾಗ ಅದರಲ್ಲಿ ಮಾರ್ಪಾಡು ಬರುವ ಸಾಧ್ಯತೆ ಇದೆ. ಸೊ ಮ್ಯೂಟೇಷನ್ ಅಂತ ಹೇಳೋದು. ಮಾರ್ಪಾಡು ಬಂದರೆ ಈಗಿನ ವ್ಯಾಕ್ಸಿನ್ ತಗೊಂಡವರಿಗೂ ಅದು ತಗೊಂಡವರ ನಮ್ಮಲ್ಲಿ ಉತ್ಪಾದನೆ ಆಗಿರುವಂತಹ ಇಮ್ಯುನಿಟಿಗೆ ಅದು ಎಸ್ಕೇಪ್ ಆಗುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ಯಾವಾಗಲೂ ಜಾಗೃತಿ ಬೇಕಾಗಿ ಬರುತ್ತೆ. ಆಮೇಲೆ ಯಾರೊಬ್ರು ಸತ್ತೋಗಿದ್ದಾರೆ ಅಂತ ಹೇಳಿದ್ರಿ, ಒಂದು ಮರಣನೂ ದೊಡ್ಡ ಮರಣನೇ, ಆ ಮನೆಗೆ ಆ ಮರಣ ದೊಡ್ಡ ಮರಣನೇ. ಬಟ್ ಅದೇ ಸಮಯದಲ್ಲಿ ಮಲೇರಿಯಾದಿಂದ ಸತ್ತವರ ಸಂಖ್ಯೆ ಎಷ್ಟು ಅಥವಾ ಇನ್ನೊಂದು ಕಾಯಿಲೆಯಿಂದ ಸತ್ತವರ ಸಂಖ್ಯೆ ಎಷ್ಟು ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಈ ಹಿಂದೆ ಕೊರೋನಾ ಬಂದು ಇನ್ಫೆಕ್ಟ್ ಆಗಿ ಅವರು ರಿಕವರಿ ಆದಂಥವ್ರು, ಅವ್ರಿಗೆ ಈಗ ಹೆಚ್ಚಿನ ಜಾಗ್ರತೆ ಬೇಕು ಅಂತ ಅನ್ಸೋದಿಲ್ವಾ ಅಂತ? ಇಲ್ಲ, ಅದರಲ್ಲಿ ಇಟ್ ಈಸ್ 2 ways. ಒಂದು, ಹಿಂದೆ ಕೋವಿಡ್ ಬಂದವರಿಗೆ ವ್ಯಾಧಿ ಕ್ಷಮತೆ ಜಾಸ್ತಿ ಇರಬಹುದು, ಯಾಕಂದರೆ ಆಲ್ರೆಡಿ ಇನ್ಫೆಕ್ಷನ್. ಈ ವ್ಯಾಕ್ಸಿನಿಗೂ
ಕಾಯಿಲೆ ಬರೋದಕ್ಕೂ ವ್ಯತ್ಯಾಸ ಇದೆ. ವ್ಯಾಕ್ಸಿನ್ ಅಂದರೆ ನೀವು ಒಂದು ಸ್ವಲ್ಪ ಏನೋ ಒಂದು ಇಂಜೆಕ್ಟ್ ಮಾಡ್ತೀರಿ, ಅಲ್ಲಿ ತುಂಬ ಬಂದಿರುತ್ತೆ. ಸೊ ಅವರಿಗೆ ವ್ಯಾಧಿಕ್ಷಮತೆ ಇರುವ ಆಂಟಿಬಾಡೀಸ್ ಇರುವ ಸಾಧ್ಯತೆ ಜಾಸ್ತಿ, ಸೊ ಪ್ರೊಟೆಕ್ಷನ್ ಜಾಸ್ತಿ ಇರಬಹುದು. ಆದರೆ ಎರಡನೇದು ತುಂಬ ಜನರು ಕಂಪ್ಲೀಟ್ ಆಗಿ ರಿಕವರಿ ಆಗಿಲ್ಲ, ಎಸ್ಪೆಷಲಿ ಹಾಸ್ಪಿಟಲೈಸ್ ಆದವರಿಗೆ ಒಂಥರ ಸುಸ್ತು, ಆಮೇಲೆ ಕೆಲವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಗಳು, ಕೆಲವರಿಗೆ ಇಮ್ಯುನಿಟಿ ಪ್ರಾಬ್ಲಮ್, ಗಂಟು ನೋವು, ಈ ರೀತಿ ಅವರು ವ್ಯಾಧಿ ಬರುವ ಮುಂಚೆ ಮತ್ತು ಈಗ ಅವರ ಆರೋಗ್ಯ ಸ್ಥಿತಿ ನೋಡಿದರೆ ಈಗ ಅಷ್ಟು ಚೆನ್ನಾಗಿಲ್ಲ. ಸೊ ದಟ್ ಮೀನ್ಸ್ ದೇರ್ ಇಮ್ಯುನಿಟಿ ಈಸ್ ಲೆಸ್, ಅವರಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಇರಲು ಸಾಧ್ಯತೆ ಇದೆ. ಡಾಕ್ಟರ್, ಈ ಹಿಂದೆ ಕೊರೋನಾ ಬಂದಾಗ, ಕೊರೋನಾ ಪೀಕ್ನಲ್ಲಿದ್ದಾಗ ಈ ಟೆಸ್ಟಿಂಗ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ರು. ಆದರೆ ಈಗ ಮತ್ತೆ ಕೊರೋನಾ ಬಂತು ಅಂತ ಹೇಳಿದಾಗಲೂ ಯಾರಿಗೆ ಕೊರೋನಾ ಬಂದಿದೆ, ಯಾರಿಗೆ ಪಾಸಿಟಿವ್ ಇದೆ, ಈ ಟೆಸ್ಟಿಂಗ್ ಆಗ್ತಾ ಇಲ್ಲ ಅಂತ ಸರ್ಕಾರ ಏನೆಲ್ಲ ಮಾಡಬಹುದು? ಅಲ್ಲ, 1,000 ಜನಕ್ಕಿಂತಲೂ ಜಾಸ್ತಿ ಪಾಸಿಟಿವ್ ಬಂದಿದೆ, ಅದು ಗೊತ್ತಾಗಿದೆ ಅಂತ ಹೇಳಿದರೆ ಟೆಸ್ಟಿಂಗ್ ಎಲ್ಲೋ ಮಾಡ್ತಾ ಇದ್ದಾರೆ. ಸಾಕಷ್ಟು ಟೆಸ್ಟಿಂಗ್ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಈ ಪ್ಯಾಂಡಮಿಕ್ ಸ್ಥಿತಿ ಬರುವ ಸಾಧ್ಯತೆ ಇದ್ದರೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಸ್ವಲ್ಪ ಸರ್ಕಾರದವರು ಸ್ಟ್ರಿಕ್ಟಾಗಿ ಜ್ವರ ಬಂದವರಿಗೆ ಎಲ್ಲರಿಗೂ ಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಟ್ಲೀಸ್ಟ್ ಕೊರೋನಾ ಥರ ಸಿಂಪ್ಟಮ್ ಇದ್ದರೆ ರೆಫರ್ ಮಾಡಬೇಕು ಅಂತ ಪ್ರೈವೇಟ್ ಸೆಕ್ಟರಿಗೂ ಹೇಳ್ತಾರೆ. ಸೊ ಅಂತಹ ಪರಿಸ್ಥಿತಿ ಈಗ ಬಂದಂಗೆ ಕಾಣ್ತಾ ಇಲ್ಲ. ಬಟ್ ಆ ಪರಿಸ್ಥಿತಿಗೆ ನಾವು ಹೋಗ್ಬೋದು. ಚಳಿಗಾಲ ಬೇರೆ, ಚಳಿಗಾಲದಲ್ಲಿ ಯೂಶಲಿ ವೈರಸ್ ಇನ್ಫೆಕ್ಷನ್ ಅಂದರೆ ಅದಕ್ಕೆ ರೆಪ್ಲಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ. ಅದನ್ನೇ ಕೇಳಬೇಕು ಅಂತ ಇದೆ. ಚಳಿಗಾಲ ಅಂತ ಬಂದಾಗ ಈ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದು ಯಾಕೆ ಅಂತ. ಓಕೆ, ವೈರಸ್ಸಿಗೆ ಅನುಕೂಲಕರವಾದಂತಹ ಒಂದು ಟೆಂಪರೇಚರ್ ಅಂತ ಹೇಳಿದ್ರೆ 10 ಡಿಗ್ರೀಸಿಂದ ಅರೌಂಡ್ 30 ಡಿಗ್ರೀಸ್. ಈಗ ಬೇಸಿಗೆಯಲ್ಲಿ ನಮಗೆ 30, 32, 34 ಇದ್ರೆ ಅದರಲ್ಲಿ ನಮ್ಮ ದೇಹದಲ್ಲಿ ಜಾಸ್ತಿನೇ ಇರುತ್ತೆ. ಸೊ ದೇಹ ಯಾವಾಗಲೂ ಇಂಟರ್ನಲ್ ಟೆಂಪರೇಚರನ್ನು ಕಂಟ್ರೋಲ್ ಮಾಡ್ತಾನೆ ಇರುತ್ತೆ. ಆದರೆ ಮೂಗಿನ ರಂಧ್ರಗಳು, ಕಿವಿ, ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಶ್ವಾಸ ಎಳಿತಾ ಇರ್ತೀವಿ. ಸೊ ಉಸಿರಾಡಬೇಕಾದ್ರೆ ಗಾಳಿಯ ಟೆಂಪರೇಚರ್ ಕಡಿಮೆ ಆದರೆ ಈ ವೈರಸ್ ಮಲ್ಟಿಪ್ಲೈ ಆಗೋದು ಜಾಸ್ತಿ. ಸೊ ಅದಕ್ಕೆ ವೆರಿ ಈಸಿ. ಅದಕ್ಕೆ ಬಿಸಿನೀರು ಕುದಿಸಿ ಆರಿಸಿ ಕುಡೀರಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಕುದಿಸಿ ಆರಿಸಿದ್ರೆ ವೈರಸ್ ಸತ್ತೋಗುತ್ತೆ ಅಥವಾ ಬ್ಯಾಕ್ಟೀರಿಯಾ ಸತ್ತೋಗಿರುತ್ತೆ ಅದರಲ್ಲಿ, ಎಸ್ಪೆಷಲಿ 100 ಡಿಗ್ರಿ ಸೆಲ್ಸಿಯಸಲ್ಲಿ. ಅದರಿಂದ ಏನು ಹೇಳೋದು, ಈ ಟೆಂಪರೇಚರ್ ಕಡಿಮೆ ಆದಾಗ ಇದರ ಇನ್ಫೆಕ್ಷನ್ ಜಾಸ್ತಿ. ಅದರಿಂದಾಗಲಿ ಹೇಳೋದು ಹಬೆ ತಗೊಳ್ಳಿ, ಸ್ವಲ್ಪ ಬೆಚ್ಚಗಿರಿ, ಇದೆಲ್ಲ ಹೇಳೋದು ಆ ಕಾರಣದಿಂದಾಗಿ. ಓಕೆ, ಈಗ ಕೊರೋನಾ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ಸಿಂಪ್ಟಮ್ಸ್ ಏನು, ಜೊತೆಗೆ ಅದು ಗೊತ್ತಾದ ತಕ್ಷಣ ನಾವು ಏನು ಮಾಡಬೇಕು ಅಂತ ಸಾಮಾನ್ಯ ಜನರಾದರೂ ಏನು ಮಾಡಬೇಕು? ಓಕೆ, ಸೊ ಕೊರೋನಾದಲ್ಲಿ ಟಿಪಿಕಲ್ ಪ್ರೆಸೆಂಟೇಷನ್ ಇದೆ, ಎಟಿಪಿಕಲ್ ಪ್ರೆಸೆಂಟೇಷನ್ ಇದೆ. ಟಿಪಿಕಲ್ ಅಂದರೆ ಸಾಧಾರಣವಾಗಿ ಹೆಂಗೆ ಬರ್ಬೋದು ಅಂತ ಹೇಳಿ. ಸಾಧಾರಣವಾಗಿ ಬರೋದು ಅಂದರೆ ಸೇಮ್ ನೆಗಡಿ, ಬೇಸಿಕಲಿ ಟೇಸ್ಟು ಮತ್ತು ಮೂಗಿನಲ್ಲಿ ಸ್ಮೆಲ್ ನಾಶ ಆಗುತ್ತೆ. ಆಮೇಲೆ ಜೋರಾಗಿ ಜ್ವರ ಬರ್ಬೋದು, ಮೈಕೈ ನೋವು ಜ್ವರ, ಸಿಕ್ಕಾಪಟ್ಟೆ ಮೈಕೈ ನೋವು ಜ್ವರ. ಎಸ್ಪೆಷಲಿ ನನ್ನ ಈ ನಡುವೆ ಬಂದ ಕೊರೋನಾದಲ್ಲಿ ನನ್ನ ಕಸಿನ್ಸು, ನನ್ನ ಕೆಲವು ಫ್ರೆಂಡ್ಸ್ಗಳಿಗೆಲ್ಲ ಜ್ವರ ಬಂದಿದೆ, ನೆಗಡಿ ಎಲ್ಲ. ಒಬ್ಬರಿಗೆ ಪಾಸಿಟಿವ್ನು ಬಂದಿತ್ತು ಕೋವಿಡ್. ಸಿಕ್ಕಾಪಟ್ಟೆ ಮೈಕೈ ನೋವು, ಆಮೇಲೆ ಸುಸ್ತು. ಸೊ ಆದರೆ ಇದರ ಲಾಸ್ಟ್ ಇಯರ್ ಬಂದ ಅಂದರೆ 2020ಯಲ್ಲಿ ಬಂದ ಕೋವಿಡ್ನ ಟಿಪಿಕಲ್ ಸಿಂಪ್ಟಮ್ ಅಂತ ಹೇಳಿದ್ರೆ ಲಾಸ್ ಆಫ್ ಸ್ಮೆಲ್. ಸೊ ಅದೊಂದು ಹೇಳ್ಬೋದು. ಆದರೆ ನಿಮಗೆ ಯಾವುದೇ ರೀತಿಯ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರ್ಬೋದು ಅಥವಾ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರ್ಬೋದು, ಕೋವಿಡ್ ಬರೋ ಸಾಧ್ಯತೆ ಇದೆ. ನೀವು ಟೆಸ್ಟ್ ಮಾಡದೆ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಶೋಕ್ ಅಂತ ಹೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡ್ಬಿಡೋಣ ಸರ್. ಅಶೋಕರ ನಮಸ್ತೆ. ನಮಸ್ತೆ ಸರ್. ಹೇಳಿ, ಮಾತಾಡಿ ಅಶೋಕರೇ. ಏನಿಲ್ಲ ಸರ್, ಈಗ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಎಲ್ಲಾ ಸರ್ಕಾರಿ ದವಾಖಾನೆಗಳಲ್ಲಿ ಮಾಸ್ಕ್ ಗಳನ್ನು ಧರಿಸಿಕೊಂಡು ಅಥವಾ ಸ್ಕೂಲ್ ಕಾಲೇಜ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಧರಿಸಬೇಕು ಅಂತ ಹೇಳಿದಾರೆ. ಬಟ್ ಅದು ಜಾರಿನೇ ಬರ್ತಾ ಇಲ್ಲ. ಅದು ಜಾರಿ ಆಯ್ತಂದ್ರೆ ಸ್ವಲ್ಪ ಕಡಿಮೆ ಆಗೋದಲ್ಲ ಅಂತ ಹೇಳಿದ್ರು. ಎಸ್ ಕರೆಕ್ಟ್ ಸರ್. ಅವ್ರು ಹೇಳಿದ್ದು ಹೌದು. ಈ ಹಿಂದೆನೂ ಅಷ್ಟೇ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದಾಗ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿದಾಗ, ಒಂದು ಪೀಕಲ್ಲಿ ಇದ್ದಾಗ ಅಷ್ಟು ಮಾಡಿದ್ವಿ, ಜೊತೆಗೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು. ಬಟ್ ಅದಾದಂತ ಬಿಟ್ವಿ ಅಂತ ಸರ್ಕಾರನೂ ಬಿಟ್ಬಿಟ್ವಿ, ನಾವು ಬಿಟ್ಬಿಟ್ವಿ. ಸರ್, 20ನೇ ಇಸ್ವಿಯಿಂದ ಇವರೆಗೆ 1ನೇ ಅಲೆ ಬಂದಿದೆ, 2ನೇ ಅಲೆ ಬಂದಿದೆ, 3ನೇ ಅಲೆ ಬಂದಿದೆ. ಅದರಲ್ಲಿ ಎಸ್ಪೆಷಲಿ 2ನೇ ಅಲೆಯಲ್ಲಿ ಅಷ್ಟೊಂದು ಜನ ಸತ್ತೋಗಿದ್ದಾರೆ, ಸಿವಿಯರ್ ಆಗಿ ಬಂದಿತ್ತು. ಸೊ ಇಷ್ಟೆಲ್ಲ ಇದ್ದು ಸರ್ಕಾರ ಹೇಳುವ ಅಗತ್ಯ ಇದೆಯಾ? ನಾವು ಅಟ್ಲೀಸ್ಟ್ ಕೆಲವು ವಿಷಯಗಳ ಬಗ್ಗೆ ಸರ್ಕಾರ ಹೇಳುವ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಗೋಡೆ ಮೇಲೆ ಉಗಿಬಾರ್ದು ಅಂತ ಹೇಳೋದನ್ನು ಸರ್ಕಾರ ಹೇಳುವ ಅಗತ್ಯ ಇದೆಯಾ? ನಮಗೆ ನಮ್ಮ ಮಾನವೀಯ, ನಮ್ಮ ಬುದ್ಧಿ ಮತ್ತೆ ಅದು ನಮ್ಗೆ ತಿಳಿದಿರಬೇಕು. ಅದೇ ರೀತಿ ಮಾಸ್ಕ್ ಹಾಕ್ಬೇಕು. ನಾನು ಎಸ್ಪೆಷಲಿ ಹೊರಗಡೆ ಹೋಗ್ಬೇಕಾದ್ರೆ, ಗುಂಪಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕಾಯಿಲೆ ಬರ್ಬೋದು, ಎಸ್ಪೆಷಲಿ ಚಳಿಗಾಲದಲ್ಲಿ. ಸೊ ಮಾಸ್ಕ್ ಹಾಕ್ಬೇಕು ಅಂತ ಹೇಳೋದು ಕಾಮನ್ ಸೆನ್ಸ್ ತರ ಬರಬೇಕು. ಈಗ ಜನ ಅದನ್ನ ಅನುಸರಿಸಬೇಕು. ಕೆಲವರಿಗೆ ಉದ್ದಟತನ ಇದೆ, ರೆಬೆಲಿಯನ್ ಅಂತ ಹೇಳೋದು ವೆರಿ ಕಾಮನ್ ಅಮಂಗ್ ಮನುಷ್ಯನಿಗೆ. ರೆಬೆಲಿಯನ್ ಯಾಕೆ ಮಾಡ್ಬೇಕು ನಾನು, ನೀನ್ ಯಾರು ಕೇಳೋನು ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ. ಆಮೇಲೆ ಕೊರೋನಾನೇ ಸುಳ್ಳು ಅಂತ ಹೇಳುವವರು ತುಂಬಾ ಜನ ಇದ್ದಾರೆ. ಕೊರೋನಾನೇ ಸುಳ್ಳು ಅಂತ ಹೇಳೋರು ಅಂದ್ರೆ ಅವ್ರಿಗೆ ಮೈಲ್ಡ್ ಆಗಿ ಬಂದು ಹೋಗಿತ್ತು. ಸೊ ಅಂತ ಸುಮ್ನೆ ಅದು ಏನೂ ಆಗಿಲ್ಲ, ಜನ ದುಡ್ಡು ಮಾಡಕ್ಕೆ ಮಾಡಿದ್ರು, ಗವರ್ಮೆಂಟ್ ದುಡ್ಡು, ಸರ್ಕಾರ ದುಡ್ಡು ಮಾಡಕ್ಕೆ ಮಾಡಿತ್ತು ಅಂತ ಹೇಳೋರು ಉದ್ದಟತನದವರು ಇದ್ದಾರೆ. ಈ ಉದ್ದಟತನದಿಂದ ಮಾತನಾಡುವವರು ಸ್ವಲ್ಪ
ಪೊಸಿಷನ್ ಅಲ್ಲಿ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಊರಿನ ಗ್ರಾಮಸ್ಥ ದೊಡ್ಡ ಹಿರಿಯರಿದ್ರೆ ಅಥವಾ ಒಂದು ಮುಖಂಡ ಇದ್ರೆ ಜನರು ಅವ್ರನ್ನ ನಂಬ್ತಾರೆ ಜಾಸ್ತಿ, ಅವರ ಮಾತಿಗೆ ಬೆಲೆ ಕೊಡ್ತಾರೆ. ಸೊ ಪರ್ಸನ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತೀವಿ, ಅವರು ಸ್ವಲ್ಪ ಜಾಗೃತೆಯಿಂದ ಇದ್ರ ಬಗ್ಗೆ, ಅಂದ್ರೆ ಅವ್ರಿಗೆ ತಿಳಿದ್ರೆ ಅವರಿಗೆ ಏನೂ ಆಗಿರದೇ ಇರ್ಬೋದು, ಅವ್ರು ಆರೋಗ್ಯವಂತರು ಇರ್ಬೋದು. ಬಟ್ ಒಬ್ಬ ಮುದುಕನಿಗೆ ಅಥವಾ ಒಬ್ಬ ಆರೋಗ್ಯ ಇಲ್ಲದೇ ಇರೋನಿಗೆ, ಕಿಡ್ನಿ ಫೇಲಿಯರ್ ಆದವನಿಗೆ, ಹಾರ್ಟ್ ಅಟ್ಯಾಕ್ ಆದವನಿಗೆ, ಅವರಿಗೆ ಈ ಕಾಯಿಲೆಯಿಂದ ಜಾಸ್ತಿ ತೊಂದರೆ ಬರೋ ಸಾಧ್ಯತೆ ಇದೆ. ಅದು ನಮ್ಮಿಂದ ಬರ್ಬೋದು. ಅವರು ಮಾಸ್ಕ್ ಹಾಕಿ, ನಾವು ಮಾಸ್ಕ್ ಹಾಕದೆ ಸೀನಿ ಅವರ ಕೈಗೆ ಕಾಲಿಗೆ ತಾಗಿ ಅವರಿಗೂ ಇನ್ಫೆಕ್ಷನ್ ಬರ್ಬೋದು. ಸೊ ಜಾಗೃತೆ ಅಂತ ಹೇಳೋದು ಅದು ಇಂಟರ್ನಲ್ ಆಗಿರಬೇಕು. ಈಗ ಕ್ಲೆನ್ಲಿನೆಸ್ ಅಂತ ಹೇಳೋದು ಇಂಟರ್ನಲ್ ಆಗಿರಬೇಕು. ಸೊ ಮಾನವೀಯತೆ ಅಂತ ಹೇಳೋದು ಇಂಟರ್ನಲ್ ಆಗಿರಬೇಕು. ಸೊ ನಾವು ಇಂಟರ್ನಲ್ ಮಾಡ್ಕೋಬೇಕು ಇದನ್ನು. ಎಸ್ ಸರ್, ಇನ್ನೂ ಕಲ್ತಿಲ್ಲ ಅಂದ್ರೆ ಹೇಗೆ ಅಂತ ಶ್ರೀಶೈಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ಶ್ರೀಶೈಲ್ ಅವರ ನಮಸ್ತೆ. ಶ್ರೀಶೈಲ್ ಅವರ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಮಾತಾಡ್ತೀನಿ ಸರ್. ಈಗ ನಾವು ದಿನನಿತ್ಯ ನಾವು ಈ ಹಿಂದೆ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ವಿ, ಇವಾಗ ಮರ್ತು ಹೋದ್ವಿ. ಒಂದಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ವಿ, ಏನು ಫುಡ್ ನಾವು ಇಂಟೇಕ್ ಮಾಡಬೇಕು ಇದ್ರ ಬಗ್ಗೆನೂ ಭಾಳ ಕಾನ್ಷಿಯಸ್ ಆಗಿದ್ವಿ. ಬಟ್ ಕೊರೋನಾ ಹೋಯಿತು ಅಂದ ತಕ್ಷಣ ಇದನ್ನು ನಾವು ಬಿಟ್ಬಿಟ್ವಿ ಅಂತ. ಸಾಮಾನ್ಯ ಜನ ದಿನನಿತ್ಯ ಏನು ಮಾಡಬಹುದು ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ, ಕೊರೋನಾ ಬರದೇ ಇರುವಾಗ ನೋಡ್ಕೊಳ್ಳೋದಕ್ಕೆ? ಇಲ್ಲಿ ಎರಡು ಥರದ ಜನ ನಾವು ಯೋಚನೆ ಮಾಡಬೇಕು. ಪೀಪಲ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಮತ್ತು ಪೀಪಲ್ ಹೂ ಫಾಲೋ ದೆಮ್. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು, ಮನೆ ಯಜಮಾನ ಏನು ಮಾಡಬೇಕು, ಮಕ್ಕಳು ಏನು ಮಾಡಬೇಕು ಅಂತ ಹೇಳಿ. ಅದೇ ರೀತಿ ಆಫೀಸ್ಗಳಲ್ಲಿ ಆಫೀಸ್ನ ಆಡಳಿತ ಮಂಡಳಿ ಏನು ಮಾಡಬೇಕು, ನೌಕರರು ಏನು ಮಾಡಬೇಕು ಅಂತ ಹೇಳಿ. ಸೊ ಆಡಳಿತ ಮಂಡಳಿ ಇಮ್ಮಿಡಿಯೇಟ್ಲಿ ಕೈಗೆ ಏನೋ ಸ್ಯಾನಿಟೈಸರ್ ಹಾಕೋದು, ಆಮೇಲೆ ಕಡ್ಡಾಯವಾಗಿ ಮುಖವಸ್ತ್ರ ಧರಿಸೋದು, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದರೆ ಯಾರಾದ್ರೂ ಕಾಯಿಲೆ ಇದ್ದರೆ ಮನೆಗೆ ಬರಬಾರ್ದು, ಆಫೀಸಿಗೆ ಬರಬಾರ್ದು. ವರ್ಕ್ ಫ್ರಮ್ ಹೋಮ್, ಈಗಿನ ಕಾಲದಲ್ಲಿ ವರ್ಕ್ ಫ್ರಮ್ ಹೋಮ್ ಪಾಸಿಬಿಲಿಟಿ ಇದೆ. ಅವರಿಗೆ ರಜಾ ಕೊಟ್ಟು ಮನೆಯಲ್ಲಿದ್ದು ಮನೆಯಿಂದಲೇ ಕೆಲಸ ಮಾಡುವಂಗೆ ಮಾಡೋದು. ಮೀಟಿಂಗ್ಗಳೆಲ್ಲ ಇದ್ದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಈ ರೀತಿ ಎಲ್ಲ ಮಾಡ್ಬೋದು. ರೆಸ್ಪಾನ್ಸಿಬಲ್ ಪರ್ಸನ್ಸ್ ಮಾಡಬೇಕು. ಬಾಕಿದ್ದವರು ಅನುಸರಿಸ್ತಾರೆ, ಕೆಲವರು ಭಯದಿಂದ ಅನುಸರಿಸ್ತಾರೆ. ಮನೆಯಲ್ಲಿ ಅಪ್ಪ ಹೇಳಿದ್ರೆ ಮಕ್ಕಳು ಭಯದಿಂದ ಅನುಸರಿಸ್ತಾರೆ, ಅಥವಾ ಅವ್ರಿಗೂ ಸ್ವಲ್ಪ ಮನದಟ್ಟಾಗತ್ತೆ. ಯಾಕಂದ್ರೆ ಹಿರಿಯರು ಏನು ಮಾಡ್ತಾರೋ ಅದನ್ನು ಕಿರಿಯರು ಅನುಸರಿಸ್ತಾರೆ. ಸೊ ಹಿರಿಯರು ಸರಿಯಾಗಿ ನಡೆಸಿದ್ರೆ ಬಾಕಿದವರು ಕೇಳ್ಕೋತಾರೆ. ಸೊ ಈ ರೀತಿ ಈಗ ಮುಂಜಾಗ್ರತೆ ಕ್ರಮ ಮಾಡಲೇಬೇಕು. ಎಸ್ಪೆಷಲಿ ಬೆಂಗಳೂರಿನಂತಹ ನಮ್ದು 1.2 crore ಅಂದ್ರೆ 1.5 ಕೋಟಿ ಅಷ್ಟು ಜನ ಬಂದು ಹೋಗೋರು. ಅದು ಈಗ ಎಕ್ಸಾಮ್ ಇದು ಬೇರೆ, ರಜಾ ಬೇರೆ. ಸೊ ಹೊರಗಡೆಯಿಂದ ಇಲ್ಲಿಗೆ ಬರೋರು, ಇಲ್ಲಿಯವರು ಹೊರಗಡೆ ಹೋಗೋರು ಎಲ್ಲ ಇರ್ತಾರೆ. ಸೊ ಎಲ್ಲರೂ ಎಚ್ಚರಿಕೆಯಿಂದ ಇದ್ದು ಒಂದು ಮಾಸ್ಕ್ ಧರಿಸ್ಕೊಂಡ್ರೆ ಏನಾಗುತ್ತೆ ಹೇಳಿ? ಎಷ್ಟು ಕಷ್ಟ ಅದು ಮಾಸ್ಕ್ ಧರಿಸೋದು. ಸುಮ್ಮನೆ 10 ರೂಪಾಯಿಗೆ ಮಾಸ್ಕ್ ಸಿಗುತ್ತೆ ನಿಮಗೆ. ಸೊ ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು. ಎಸ್ಪೆಷಲಿ ಟ್ರಾವೆಲ್ ಮಾಡುವಾಗ ಮಾಡಬೇಕು, ಗುಂಪಲ್ಲಿರುವಾಗ ಮಾಡಬೇಕು. ಎಸ್ ಸರ್. ಕಲಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕಲಾವತಿ ಅವರ ನಮಸ್ತೆ. ನಮಸ್ಕಾರ ಸರ್. ಮಾತಾಡಿ ಕಲಾವತಿ. ನಾನು ಹೋದ್ಸಲ ಫಸ್ಟ್ ಡೋಸ್ ತಗೊಂಡಿದ್ದಾಗ 3 ತಿಂಗಳು ಸುಸ್ತಕ್ಕೆ ನಾನು ಎದ್ದೇ ಇಲ್ಲ ಸರ್. ಆಮೇಲೆ ಗ್ರಾಜುಯಲ್ ಇಂಪ್ರೂವ್ ಆದೆ. ಸೆಕೆಂಡ್ ಡೋಸ್ ಹಾಕಿದಾಗ ಫುಲ್ ಕೈ ಅರ್ಧ ಮಡ್ಚೋವರೆಗೂ ನೀಲಿ ಬಣ್ಣ ಆಗೋಯ್ತು, ಕಪ್ಪಗಾಯ್ತು. ನಾನು ಬೂಸ್ಟರ್ ತಗೊಂಡಿಲ್ಲ. ನನ್ಗೆ ಬೂಸ್ಟರ್ ತಗೊಳಕ್ಕೆ ಇದು ಅನಿಸ್ತಾ ಇದೆ. ಮತ್ತೆ ಏನಾದ್ರು ಬಂದ್ರೆ ತಗೊಳ್ಳೋ ಅವಶ್ಯಕತೆ, ಏನಕ್ಕೆ ಹಂಗಾಯ್ತು ಅಂತ ಡಾಕ್ಟರ್ ಕೇಳೋಣ ಅಂತ. ಓಕೆ ಸರ್, ಸುಮಾರು ಜನಕ್ಕೆ ಅದೇ ವ್ಯಾಕ್ಸಿನ್ ತಗೊಂಡಾಗ ಒಂದಷ್ಟು ಇನ್ಫೆಕ್ಷನ್ಸು ಜೊತೆಗೆ ಸೈಡ್ ಎಫೆಕ್ಟ್ಸ್ ಆಗಿದ್ದಾವೆ. ಅದ್ರ ಜೊತೆಗೆ ಹೆದರ್ಕೊಂಡು ಇನ್ನೊಂದಷ್ಟು ಜನ ತಗೊಂಡಿಲ್ಲ ವ್ಯಾಕ್ಸಿನ್ ಅಂತ. ಇಲ್ಲ, ಅವರಿಗೆ 2 ವ್ಯಾಕ್ಸಿನ್ ತಗೊಂಡಿದ್ದಾರೆ ಕಲಾವತಿ ಅವರು. ಸೊ ಶಿ ಇಸ್ ತಗೊಂಡಿದ್ದೀನಿ ಸರ್. ಅಂದ್ರೆ ಅಷ್ಟು ಪ್ರಾಬ್ಲಮ್ ಆಯ್ತು ಸರ್. 3 ತಿಂಗಳು ಇವತ್ತಿಗೂ ನನಗೆ ಸುಸ್ತು ಕಮ್ಮಿ ಆಗಿಲ್ಲ. ಓಕೆ ಓಕೆ ಓಕೆ. ಈಗ ಕೆಲವರಿಗೆ ವ್ಯಾಕ್ಸಿನ್ ತಗೊಂಡಾಗ ಕಾಕತಾಳೀಯವಾಗಿ ಅದರ ಜೊತೆಗೆ ಇನ್ಫೆಕ್ಷನ್ ಬಂದಿರುತ್ತೆ. ಸೊ 2 ಇನ್ಫೆಕ್ಷನ್ ಬಂದು ವ್ಯಾಕ್ಸಿನ್ ತಗೊಂಡ್ರೆ ಅವರಿಗೆ ಈ ರೀತಿ ಬರುವ ಸಾಧ್ಯತೆ ಇದೆ. ವ್ಯಾಕ್ಸಿನ್ ಇಂದಲೂ ಅಂತಹ ಸೈಡ್ ಎಫೆಕ್ಟ್ ಬರುವ ಸಾಧ್ಯತೆ ಇದೆ. ಅದು ಅವರ ತಜ್ಞರ ಹತ್ರ ಹೋಗಬೇಕು. ಯಾಕಂದ್ರೆ ಅವ್ರಿಗೆ ಏನೇನು ಕಾಯಿಲೆ ಇತ್ತು, ಮೆಡಿಕಲ್ ಹಿಸ್ಟ್ರಿ ಏನು ನನಗೆ ಗೊತ್ತಿಲ್ಲ. ಸೊ ಅವರ ತಜ್ಞರ ಹತ್ರ ಹೋಗಿ ವಿಚಾರಿಸಿದರೆ. ಯಾವ ಊರವರು? ಬೆಂಗಳೂರವರ ಮೇಡಮ್ ನೀವು? ಬೆಂಗಳೂರು. ಓಕೆ, ಬೆಂಗಳೂರಲ್ಲಾದರೆ ನೀವು ಬೆಸ್ಟ್ ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಥವಾ ಕಿಮ್ಸ್ ಅಲ್ಲಿ ಹೋಗಿ, ಅಲ್ಲಿ ಇದರ ವಿಶೇಷ ತಜ್ಞರಿದ್ದಾರೆ. ಯಾರು ಈ ವೈರಸ್ನ ವಿಶೇಷ ತಜ್ಞರಿದ್ದಾರೆ. ಅವ್ರ ಹತ್ರ ತೋರಿಸಿದ್ರೆ ಅವರು ನಿಜವಾಗಿ ಇವರಿಗೆ ಆ ಕಾಯಿಲೆಯಿಂದ ಬಂದಿದ್ಯಾ ಅಂತ ಗೊತ್ತಾಗ್ಬೋದು. ಅದು ಅಲ್ಲದೆ ಈಗ ಅವರಿಗೆ ರೋಗ ವಿರೋಧಕ ಶಕ್ತಿ ಎಷ್ಟಿದೆ ಅಂತ ಹೇಳಿ ಕೂಡ ಅಸೆಸ್ ಮಾಡಬಹುದು. ಎಸ್ ಎಸ್ ಸರ್. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಯಾರು ಭಯಪಡಬೇಡಿ, ಭಯಪಟ್ಟು ಜೀವನ ಮಾಡುವ ಅಗತ್ಯ ಇಲ್ಲ. ಆಮೇಲೆ ವಿಧಿ ಅಂತ ಒಂದು ಇದ್ದೇ ಇದೆ ನಮಗೆ. ಆ ವಿಧಿ ಪ್ರಕಾರ ಒಬ್ಬ ವಯಸ್ಸಾದವರಿಗೆ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಿಂದಲೂ ನಿಮಗೆ ಕಾಯಿಲೆ ಬರ್ಬೋದು, ಅಥವಾ ನಿಮಗೆ ಕಾಯಿಲೆ ಬಂದು ತುಂಬ ನ್ಯೂಮೋನಿಯಾ ಥರ ಆಗಿ ಕೂಡ ಆಗ್ಬೋದು. ಅದರಿಂದ ಭಯಪಡುವ ಅಗತ್ಯ ಇಲ್ಲ. ವಿಮಾನದಲ್ಲಿ ಯಾತ್ರೆ ಮಾಡಿದರೆ ವಿಮಾನ ಬೀಳೋ ಸಾಧ್ಯತೆ ಇದೆ, ಅದರ ಸಾಧ್ಯತೆ ತುಂಬ ಕಮ್ಮಿ. ಈಗ ಬಸ್ಸಲ್ಲಿ ಓಡಿದ್ರು ಅಪಘಾತ ಆಗೋ ಸಾಧ್ಯತೆ ಕಮ್ಮಿ. ಆದರೆ ಅದಕ್ಕೆ ನಾವು ಸೀಟ್ ಬೆಲ್ಟ್ ಹಾಕಬೇಕು ಅಂತ ಹೇಳೋದು. ಸೀಟ್ ಅಂದರೆ ಅಲ್ಲಿ ವಿಮಾನದಲ್ಲಿ ನಿಮ್ಗೆ ಹೇಳ್ತಾರೆ ಬೆಲ್ಟ್ ಹಾಕಿ. ಸೊ ಈ ರೀತಿ ಭಯದಿಂದ ಜೀವನ ಮಾಡೋದು ಕಷ್ಟ. ಆದರೆ
ಭಯದಿಂದಾಗಿ ನಾವೊಂದು ಉದ್ದಟತನದಿಂದ ಇರಬಾರ್ದು. ನೀವು ಉದ್ದಟತನ ಬಿಟ್ಟು ಬೆಲ್ಟ್ ಹಾಕ್ದಂಗೆ ಮಾಸ್ಕ್ ಹಾಕಿ ಚೆನ್ನಾಗಿ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಜಾಗರೂಕರಾಗ್ರಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಎಸ್, ಇಷ್ಟು ಜನರು ಭಯ ಪಡಬಾರ್ದು ಅಂತ, ಭಯಪಟ್ಟಾಗ ಜೀವ ಕಳ್ಕೊಂಡಂಥವ್ರು ಸಾಕಷ್ಟು ಜನ ಇದ್ದಾರೆ, ಭಯ ಇಲ್ಲದೆ ಇರುವಂಥವ್ರು ಯಾರಿದ್ದಾರೆ. ಆದರೆ ಸುಖಾಸುಮ್ಮನೆ ಭಯ ಪಡೋದು, ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳದೆ ಭಯ ಪಡೋದು ಇದೆಯಲ್ಲ, ಇದು ಕೊರೋನಾಗೆ ಕಾರಣ ಆಗುತ್ತೆ ಅಂತ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.